ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ, ಬ್ರೈಬು, ಲಂಚ ಇದೆಲ್ಲ ಇದ್ರೆ ಒಂದು ಸರ್ಕಾರ ನಾಗರಿಕರಿಗೆ ಎಲ್ಲಾ ತರಹದ ಫೆಸಿಲಿಟಿ ಕೊಡಬೇಕು ಅಂದಾಗ ಬದಲಾಗಬೇಕಾಗಿರೋದು ಅಧಿಕಾರಿಗಳಲ್ಲ, ನಾಗರಿಕರು. ನೀವು ಬದಲಾದ್ರೇನೆ ಅಧಿಕಾರಿಗಳು ಬದಲಾಗ್ತಾರೆ. ಈಗ ಅಧಿಕಾರಿಗಳು ಬದಲಾಗ್ತಾ ಇದ್ದಾರೆ, ಸಮಸ್ಯೆ ಆಗ್ತಾ ಇರೋದು ನಾಗರಿಕರಿಗೆ. ಏನಕ್ಕೆ ಅಂದಾಗ ಸಮಸ್ಯೆ ನಿಮ್ಮಲ್ಲಿದೆ, ನೀವು ಸರಿ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನೀವ್ ಯಾವಾಗ ಸರಿ ಆಗ್ತೀರಾ? ನಿಜಾನ ಸುಳ್ಳ? ಯಾರು ಹೇಳಿರಲ್ಲ, ನಾನು ಹೇಳಿದೀನಿ. ಎಷ್ಟೋ ಹೇಳ್ತೀನಿ, ಯಾರಿಗೂ ಅರ್ಥನೇ ಆಗಲ್ಲ. ಎಲ್ಲರೂ ವಿಡಿಯೋ ಮಾಡಂಗೆ ಮೇಲ್ಮೇಲೆ ಮಾಹಿತಿ ತಿಳಿಸ್ಬಿಟ್ಟು ಹೋಯ್ತಾ ಇರ್ಬೇಕು. ನೀನ್ ಯಾಕೆ ಇನ್ ಡೆಪ್ತ್ ಎಲ್ಲ ಹೇಳ್ತೀಯಾ? ಇವ್ರಿಗೆ ಅರ್ಥ ಆಯ್ತದ? ಯಾವುದೇ ತರಹದ ಅಪ್ರೂವಲ್ಗಳನ್ನ ತಗೊಂಡಿಲ್ದರೆ ಕೃಷಿ ಜಮೀನುಗಳಲ್ಲಿ ಲೇಔಟ್ ಮಾಡಿ, ಫಾರ್ಮೇಶನ್ ಮಾಡಿ ಮಾರಾಟ ಮಾಡಿದಾರಲ್ಲ, ಅದನ್ನು ಅನ್ಆಥರೈಸ್ಡ್ ಆಗಿ. ಅದಷ್ಟೇ ಅಲ್ಲ, ಸರ್ಕಾರ ಜಾಗ ಇರುತ್ತಲ್ಲ, ಗೋಮಾಳ ಆಗ್ಲಿ ಗೌರ್ಮೆಂಟ್ ಲ್ಯಾಂಡ್ಗಳಾಗ್ಲಿ, ಅದನ್ನು ಬಿಡದೆ ಲೇಔಟ್ ಮಾಡಿದಾರಲ್ಲ. ಈ ತರ ಯಾವುದೇ ತರಹದ ಅನ್ಆಥರೈಸ್ಡ್ ಲೇಔಟ್ ಮಾಡಿದ್ರು ಅಂದಾಗ ಯಾರು ಲ್ಯಾಂಡ್ ಓನರ್ಗಳು ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಕಂದಾಯ ಸಚಿವರು ಹೇಳಿದ್ದಾರೆ. ಲ್ಯಾಂಡ್ ಓನರ್ ಒಬ್ನೇ ತಪ್ಪು ಮಾಡಿದಾನ? ಅದ್ರ ಜೊತೆಗೆ ಬಿಲ್ಡ್ರು ಇದಾರಲ್ಲ ಗುರು, ಆ ಬಿಲ್ಡ್ರನ್ನ ಯಾಕೆ ಮರ್ತು ಬಿಡ್ತಾರೆ? ಕೆಲವು ಬಿಲ್ಡ್ರುಗಳು ಲ್ಯಾಂಡ್ ಓನರ್ಗಳೇ ಆಗಿದ್ದಾರೆ, ಕೆಲವರು ಸಪ್ರೇಟ್ ಆಗಿದ್ದಾರೆ. ಇವ್ರಿಗೆಲ್ಲ ಏನ್ ಮಾಡ್ತಾರೆ? ಇದೆಲ್ಲ ಒಂದ್ ಕಡೆ ಇರ್ಲಿ, ಈ ಲೇಔಟ್ಗಳಲ್ಲಿ ನಮ್ಮಂತ ಸೈಟ್ ತಗೊಂಡಿದೀವಲ್ಲ, ಈ ಕತೆಗಳೆಲ್ಲ ನಮ್ಮ ಲೇಔಟ್ ಒಳಗೆ ನಮ್ಮ ಸೈಟಿಗೆ ಬಂದ್ಬಿಡ್ತು ಅಂದಾಗ ನಾವೇನ್ ಮಾಡ್ಬೇಕು? 11B ಕೊಡ್ತೀನಿ ಅಂತ ಪಂಚಾಯತಿಲಿ ಹೇಳಿದ್ರು, ಬಟ್ ಡಿಲೇ ಆಗ್ತಾ ಇದೆ, ಸರ್ವರ್ ಇಶ್ಯೂ, ಆ ಇಶ್ಯೂ ಅಂತೆಲ್ಲ ಹೇಳ್ತಾ ಇದ್ದಾರೆ. ಫಸ್ಟು ನೀವೇನ್ ಮಾಡ್ಬೇಕು ಗೊತ್ತಾ? ನಿಮ್ ಲೇಔಟ್ ಇದೆಯಲ್ಲ, ಅದು ಅಪ್ರೂವ್ಡ್ ಆಗಿರಲ್ಲ. RDCಲಿ ಲ್ಯಾಂಡ್ ಓನರ್ ಹೆಸರೇ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ನೀವೇನ್ ಮಾಡ್ಬೇಕು ಅಂದಾಗ ಸೈಟ್ ಓನರ್ಗಳು ಎರಡು ರೂಲ್ಸ್ನ ಫಾಲೋ ಮಾಡಿ. ಒಂದು, ಪ್ರೆಸೆಂಟು ಯಾರು ಜಮೀನ್ದಾರ ಇದ್ದಾರಲ್ಲ ಅವ್ರ ಕಡೆಯಿಂದ ರಿಲೀಕ್ಸ್ಮೆಂಟ್ ಡೀಡ್ನ ಮಾಡಿಸ್ಕೊಳ್ಳಿ. ಎರಡನೇದು, ನಿಮ್ಮ ಜಮೀನು ಗೋಮಾಳ ಸರ್ಕಾರದ್ದು ಅಲ್ಲ ಅಂತ ದೃಢೀಕರಣ ತಗೊಂಬಿಡಿ. ಇದೆರಡು ಸೈಟ್ ಓನರ್ಗಳು ಮಾಡಬೇಕಾಗಿರುವ ಮುಖ್ಯ ಕರ್ತವ್ಯ. ನಮಸ್ಕಾರ ಎಲ್ಲರಿಗೂ. ಹಲವಾರು ದಿನಗಳಿಂದ ನನ್ಗೆ ಗೊತ್ತಿರುವ ಪ್ರಾಪರ್ಟಿ ನಾಲೆಜ್ಗಳು, ಅದು ಡಾಕ್ಯುಮೆಂಟ್ಗಳಲ್ಲಿ ನೀವು ನಾಲೆಜ್ ಬರ್ಸ್ಕೊಬೇಕು, ಅವೇರ್ನೆಸ್ ತಗೊಬೇಕು ಅಂತ ನನ್ಗೆ ಗೊತ್ತಿರೋಂಗೆ ಒಂದೊಂದೇ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಚಾನಲ್ಗೆ ಹೊಸದಾಗಿ ವ್ಯೂವರ್ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಹೇಗಿದೆ ಅಂತ ಕೊನೆವರೆಗೂ ನೋಡ್ಬಿಟ್ಟು ಕಮೆಂಟು, ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಶೇರು ಮಾಡಿ, ಸಪೋರ್ಟು ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ರೀ, ಈ ತರದ್ದು ಒಂದು ನ್ಯಾಯಾಲಯ ಇದೆ ಅಂತ. ಈ ವಿಡಿಯೋ ಮೂಲಕ ನಾನು ನಿಮ್ ಜೊತೆ ಹಂಚ್ಕೊಂತ ಇರೋದು ಏನಪ್ಪಾ ಅಂದಾಗ, ತುಂಬಾ ಜನ ಕೇಳೋದು, ನಮ್ಮ ಪ್ರಾಪರ್ಟಿಗೆ ಯಾವತ್ತು ಪಂಚಾಯತಿ ಲಿಮಿಟ್ ಅಲ್ಲಿ ಖಾತಾ ಕೊಡ್ತಾರೆ, ಖಾತಾ ಬಿಡ್ತಾರೆ, ಕಂದಾಯ ಕಟ್ಟಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದೊಂದ್ ಕಡೆ ಇರ್ಲಿ. ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಲ್ಲ ಡಾಕ್ಯುಮೆಂಟ್, ಅದನ್ನ ಉಳಿಸ್ಕೊಳ್ಳೋಕೆ, ಅದನ್ನ ಸೇಫ್ಟಿ ಮಾಡಕ್ಕೆ ಏನಾದ್ರೂ ಒಂದು ಪಿಕಾಕ್ಷನ್ಗಳನ್ನ ಈಗಿಂದಾನೇ ರೆಡಿ ಮಾಡ್ಕೊಳ್ಳಿ ಅಂತ ಒಂದು ಅವೇರ್ನೆಸ್ ಕೊಡೋಣ ಅಂತಾನೆ ಈ ತರದ ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಂತ ಇರೋದು. ಯಾಕಂದ್ರೆ ನೀವು ರಿಜಿಸ್ಟರ್ ಮಾಡ್ಕೊಂಡಿರುವ ಜಮೀನಿನ ರೆಕಾರ್ಡ್ಗಳನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ಅದೆಲ್ಲ ಅನ್ಆಥರೈಸ್ಡ್, ಯಾವುದೇ ತರಹದ ಅಪ್ರೂವಲ್ಗಳಿಲ್ಲ. ನಾಳೆ ಸರ್ಕಾರ ನಮ್ಗೆ ಯಾವುದೇ ತರಹದ ಫೆಸಿಲಿಟಿಗಳನ್ನ ಕೊಡ್ತಾರೆ, ನಮ್ನ ಕೈ ಬಿಡಲ್ಲ ಸರ್ಕಾರ ಅಂತ ನೀವ್ ಅನ್ಕೊಂಡಿದ್ರಿ ಅಂದಾಗ, ಅದ್ರ ಜೊತೆಗೆ ಈ ತರದ ಡಾಕ್ಯುಮೆಂಟ್ಗಳನ್ನು ತಿಳ್ಕೊಳ್ಳುವ ಅವೇರ್ನೆಸ್ನ ಬೆಳೆಸ್ಕೊಳ್ಳಿ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ಕೃಷಿ ಮಾಡುವ ಭೂಮಿನ ಕೃಷಿ ಮಾಡದೆ ಯಾವುದೇ ತರದ ಪರ್ಮಿಷನ್ ತಗೊಂಡಿಲ್ದಿರೆ ಅಲ್ಲಿ ಸೈಟ್ಗಳು ಮಾಡ್ಬಿಟ್ಟು, ಲೇಔಟ್ ಮಾಡ್ಬಿಟ್ಟು ಮಾರಾಟ ಮಾಡ್ಬಿಟ್ಟಿದ್ದಾರೆ ಎಷ್ಟೋ ಜಮೀನ್ದಾರರುಗಳು. ಬಟ್ ಒಬ್ರು ಇದ್ರ ಬಗ್ಗೆ ಅವೇರ್ನೆಸ್ ಕೊಡಕ್ಕಂತಾನೆ ನ್ಯಾಯಾಲಯಕ್ಕೆ ಹೋಗಿ ಈ ತರದ್ದು ಒಂದು ಲೇಔಟ್ ಫಾರ್ಮೇಶನ್ ಮಾಡಿ ಮಾರಾಟ ಮಾಡ್ಬಿಟ್ಟಿದ್ದಾರೆ, ಅನಧಿಕೃತವಾಗಿ ಲೇಔಟ್ ಮಾಡಿದ್ದಾರೆ, ಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ. ಅಲ್ಲ, ಇಲ್ಲಿ ಅನಾಥರೈಸ್ ಲೇಔಟ್ ಆಗಿದೆ ಅಂತ ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಬರೀ ಇದೊಂದೇ ಲೇಔಟ್ ಅನಾಥರೈಸ್ ಆಗಿರೋದು, ಎಷ್ಟೋ ಆಯ್ತಲ್ವಾ? ಇದೊಂದಕ್ಕೆ ಇವರು ಅರ್ಜಿ ಹಾಕಿದ್ದಾರೆ. ಈ ತರ ನಿಮ್ ಲೇಔಟ್ಗೆ ಯಾರಾದ್ರು ಅರ್ಜಿ ಹಾಕಿದ್ರೆ ಏನ್ ಮಾಡೋದು ನಾವು? ನ್ಯಾಯಾಲಯದ ಬಗ್ಗೆ ಇನ್ನೊಂದು ವಿಡಿಯೋಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ಮಾಡ್ತಾ ಇರುವ ಉದ್ದೇಶ ಏನಪ್ಪಾ ಅಂದಾಗ, ಈ ರೀತಿ ನಮ್ಮ ಲೇಔಟ್ ಅಂದ್ರೆ ನಮ್ದು ಅನಾಥರೈಸ್ ಅಂತ ಗೊತ್ತಾಗಿದೆ, ನಮ್ ಲೇಔಟ್ಗೂ ಈ ತರ ಬಂದ್ಬಿಡ್ತು ಅಂದಾಗ ನಾವೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋರ್ಗೆ, ಹಾಗೆ ಈ ರೀತಿ ಲೇಔಟ್ ಅಲ್ಲಿ ನೀವಿದ್ದು ಈ ವಿಡಿಯೋ ನೋಡ್ತಾ ಇದ್ರಿ ಅಂದಾಗ ನಿಮ್ಗೂ ಒಂದು ಅವೇರ್ನೆಸ್ ಕೊಡೋಣ ಅಂತಾನೆ ಈ ವಿಡಿಯೋ ಮಾಡಿರೋದು. ನೀವು ಈ ರೀತಿ ಲೇಔಟ್ ಅಲ್ಲೇ ಇದ್ರಿ ಅಂದಾಗ ನಿಮ್ಮ ಸರ್ವೆ ನಂಬರ್ನ ಖಾತ್ರಿ ಮಾಡ್ಕೊಳ್ಳಿ. ಎಷ್ಟು ಸೈಟ್ಗಳಿದೆ ಅದನ್ನೆಲ್ಲ ಕೌಂಟ್ ಮಾಡಿಕೊಂಡು
ಒಂದು ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದಾಗ ನಿಮ್ಮ ಜಮೀನು ಈಗ್ಲೂ ಆ ಜಮೀನ್ದಾರನ ಹೆಸರಲ್ಲೇ RTC ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದಾಗ ಜಮೀನ್ದಾರ ಮಗನ್ಗೋ ಮಗಳಿಗೋ ಹಸ್ತಾಂತರ ಮಾಡುವ ಚಾನ್ಸಸ್ಗಳಿದೆ. ಪ್ರೆಸೆಂಟ್ ಲ್ಯಾಂಡ್ ಓನರ್ ಆಗ್ಲಿ ಅಥವಾ ಪ್ರೀವಿಯಸ್ ಲ್ಯಾಂಡ್ ಓನರ್ ಆಗ್ಲಿ ಯಾವುದೇ ತರದ ಸರ್ಕಾರದಿಂದ ಮಂಜೂರಾತಿಯಾಗಿ ಬಂದಿರುವ ಜಮೀನ್ ಅಲ್ಲ ಅಂತ ಫಸ್ಟ್ ಖಾತ್ರಿ ಮಾಡ್ಕೊಳ್ಳಿ. ಮುಖ್ಯವಾಗಿ ಇದೇ ಬೇಕಾಗಿರೋದು. ಈಗ ಆಲ್ರೆಡಿ ಲೇಔಟ್ ಅಲ್ಲಿ ಅಸೋಸಿಯೇಷನ್ ಮಾಡಿದ್ರೆ, ಸಪೋಸ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಆಲ್ರೆಡಿ ಮಾಡಿದ್ರೆ ನೀವ್ ಏನಪ್ಪ ಮಾಡ್ಬೇಕು ಅಂದಾಗ ಪ್ರೆಸೆಂಟ್ ಲ್ಯಾಂಡ್ ಓನರ್ ಯಾರಿದ್ದಾರೆ ಅವ್ರನ್ನ ಕರೆಸ್ಬಿಟ್ಟು ನಿಮ್ಮ ಜಮೀನಲ್ಲಿ ಎಷ್ಟು ರೋಡ್ಗಳಿದೆ, ಎಷ್ಟು ಫೀಟ್ ರೋಡ್ ಬಿಟ್ಟಿದ್ದಾರೆ ಅದನ್ನೆಲ್ಲ ಮಾರ್ಕಿಂಗ್ ಮಾಡ್ಬಿಟ್ಟು ಒಂದು ರಿಲೀಸ್ಮೆಂಟ್ ಡೀಡ್ ನ ಮಾಡ್ಬಿಡಿ. ಯಾಕಪ್ಪ ಅಂದಾಗ ನಾಳೆ ದಿನ ನಿಮ್ ಸೈಟ್ಗಳಿಗೆ ರಕ್ಷಣೆ ಈ ರಿಲೀಸ್ಮೆಂಟ್ ಡೀಡೇ. ಕೃಷಿ ಜಮೀನಲ್ಲಿ ಆಲ್ರೆಡಿ ಲೇಔಟ್ ಮಾಡ್ಬಿಟ್ಟಿದ್ದಾರೆ. ಏನು ಉಳಿಕೆ ಜಮೀನ್ ಇದೆಯೋ ಅದೆಲ್ಲ ರಸ್ತೆಗೆ ಲ್ಯಾಂಡ್ ಓನರ್ ನಮ್ಗೆಲ್ಲ ಬಿಟ್ಕೊಟ್ಬಿಟ್ಟಿದ್ದಾರೆ ಅನ್ನುವ ಆಧಾರನ ಫಸ್ಟ್ ರೆಡಿ ಮಾಡಿ. ಇಲ್ಲಿವರೆಗೂ ಈ ವಿಡಿಯೋ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಯ್ತು ಅಂದಾಗ ಒಂದು ಲೈಕು, ಹಾಗೆ ಏನ್ ಮಾಹಿತಿ ತಿಳಿಸಿದೀನಿ ನಿಮ್ಗೆ ಅರ್ಥ ಆಗಿತ್ತು ಅಂದಾಗ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಹತ್ರನೂ ಒಂದು ರೆವಿನ್ಯೂ ಸೈಟ್ ಇದ್ದು ನೀವೇನಾದ್ರೂ ರೆವಿನ್ಯೂ ಸೈಟ್ ಅಲ್ಲೇ ಮನೆ ಕಟ್ಕೊಂಡಿದ್ರಿ ಅಂದಾಗ ದಯವಿಟ್ಟು ಈಗ ತಿಳಿಸಿದ್ನಲ್ಲ ಅದನ್ನೆಲ್ಲ ಪಾಲನೆ ಮಾಡಿ ರೆಡಿ ಮಾಡ್ಕೊಳ್ಳಿ. ನಿಮ್ಮ ಲೇಔಟಿನ ನಿಮ್ಮ ಸೈಟಿನ ರಕ್ಷಣೆ ನೀವೇ ಮಾಡಬೇಕು, ಬೇರೆ ಯಾರು ಬರಲ್ಲ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ತಿಳಿಸಿದ ಡಾಕ್ಯುಮೆಂಟ್ಗಳನ್ನೆಲ್ಲ ನೀವು ರೆಡಿ ಮಾಡಿ ಅಪ್ಡೇಟ್ ಮಾಡಿ ಇಟ್ಕೊಂಡ್ರಿ ಅಂದಾಗ ನಿಮಗೆ ಖಾತೆ ಸಲ್ಲಿಸಾಗುತ್ತೆ. ನಾಳೆ ದಿನ ಯಾರೇ ಏನೇ ಹೇಳಿದ್ರು ಅದಕ್ಕೆಲ್ಲ ದಾಖಲೆಗಳನ್ನ ಒದಗಿಸ್ಬೋದು ನೀವು. ಈ ರೀತಿ ನೋಡೋಣ ಬಿಡು, ಸರ್ಕಾರ ಮಾಡ್ತಾರೆ, ಇವ್ರು ಬರ್ತಾರೆ, ಅವ್ರು ಬರ್ತಾರೆ ಅಂತೆಲ್ಲ ನೀವು ಅನ್ಕೊಂಡಿದ್ರಿ ಅಂದಾಗ ಅದು ನಿಮ್ಮ ಭ್ರಮೆ. ನೀವೇ ಎದೊಳ್ಬೇಕು, ನೀವೇ ಪ್ರಿಪೇರ್ ಮಾಡಬೇಕು. ಯಾಕಂದ್ರೆ ನೀವು ತಗೊಂಡಿರೋದು ಯಾವುದೇ ತರದ ಅಪ್ರೂವಲ್ ಇಲ್ದಿರುವ ಒಂದು ಸೈಟು. ಅನ್ಆಥರೈಸ್ ಅಂತಿರಲ್ಲ, ರಿಜಿಸ್ಟ್ರೇಷನ್ ಯಾಕೆ ಮಾಡ್ಬೇಕಾಯ್ತು? ಅನ್ಆಥರೈಸ್ ಲೇಔಟ್ ಅಂತ ಗೊತ್ತು ತಾನೆ ಅಂತ ಕೆಲವ್ರು ಕೇಳ್ಬೋದು. ನೀವು ಮಾಡ್ಕೊಂಡಿರೋದೇ ಅನ್ಆಥರೈಸ್ ರಿಜಿಸ್ಟ್ರೇಷನ್. ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಅಲ್ಲಿ ಎನ್ಕ್ಲೋಸ್ಮೆಂಟ್ ಅಂತ ಬರುತ್ತೆ. ಅಂದ್ರೆ ಈ ರಿಜಿಸ್ಟ್ರೇಷನ್ ಆಗಕ್ಕೆ ಏನೇನು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಅಂತ ಯಾರು ಚೆಕ್ ಮಾಡಿದ್ದೀರಾ? ಇಲ್ಲ, ರಿಜಿಸ್ಟ್ರೇಷನ್ ಮಾತ್ರ ಆಗೋಯ್ತು ಅಂತೀರಾ. ಎಲ್ಲರೂ ವಿಡಿಯೋ ಮಾಡಂಗೆ ಮೇಲ್ಮೇಲೆ ಮಾಹಿತಿ ತಿಳಿಸ್ಬಿಟ್ಟು ಹೋಯ್ತಾ ಇರ್ಬೇಕು. ನೀನ್ ಯಾಕೆ ಇನ್ಡೆಪ್ತ್ ಎಲ್ಲ ಹೇಳ್ತೀಯಾ? ಇವ್ರಿಗೆ ಅರ್ಥ ಆಯ್ತದ? ಓಲಿ ನಿನಗೆ ಯಾಕಿದು? ನೀನು ಮೇಲ್ಮೇಲೆ ಹೇಳ್ಬಿಟ್ಟು ಹೋಯ್ತಾ ಇರೋ, ಈ ತರ ಸೇಫ್ಟಿ ಮಾಡ್ಕೊಳ್ಳಿ, ಈ ತರ ಸೆಕ್ಯೂರ್ ಮಾಡ್ಕೊಳ್ಳಿ. ಅವರು ತಗೊಳ್ಳುವಾಗ್ಲೇ ಯೋಚನೆ ಮಾಡಿಲ್ಲ, ಈಗ ಯೋಚನೆ ಮಾಡ್ತಾರಾ? ನೀನ್ ಹೇಳಿದ ತಕ್ಷಣ ಅವ್ರಿಗೆ ಬಂದ್ಬಿಡುತ್ತಾ? ನೀನ್ ಯಾಕೆ ಮಾಡ್ತಿದ್ಯಾ ಇದೆಲ್ಲ? ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ, ಬ್ರೈಬು, ಲಂಚ ಇದೆಲ್ಲ ಇಲ್ಲದೆ ಒಂದು ಸರ್ಕಾರ ನಾಗರಿಕರಿಗೆ ಎಲ್ಲಾ ತರದ ಫೆಸಿಲಿಟಿ ಕೊಡಬೇಕು ಅಂದಾಗ ಬದಲಾಗಬೇಕಾಗಿರೋದು ಅಧಿಕಾರಿಗಳಲ್ಲ, ನಾಗರಿಕರು. ನೀವು ಬದಲಾದ್ರೇನೆ ಅಧಿಕಾರಿಗಳು ಬದಲಾಗ್ತಾರೆ. ಈಗ ಅಧಿಕಾರಿಗಳು ಬದಲಾಗ್ತಾ ಇದ್ದಾರೆ, ಸಮಸ್ಯೆ ಆಗ್ತಾ ಇರೋದು ನಾಗರಿಕರಿಗೆ. ಏನಕ್ಕೆ ಅಂದಾಗ ಸಮಸ್ಯೆ ನಿಮ್ಮಲ್ಲಿದೆ, ನೀವು ಸರಿ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನೀವ್ ಯಾವಾಗ ಸರಿ ಆಗ್ತೀರಾ? ನಿಜಾನ ಸುಳ್ಳ?